ದಿನದಿಂದ ದಿನಕ್ಕೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇರುವಂತಹ ಪೊಲೀಸರಿಗೆ ಅಚ್ಚರಿ ಅಂಶಗಳು ಹೊರಬೀಳ್ತಾ ಇದೆ. ಇಲ್ಲಿಯವರೆಗೂ 20 ಜನರನ್ನ ಅರೆಸ್ಟ್ ಮಾಡಿರುವಂತಹ ಪೊಲೀಸರು ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ಒಂದು ಕ್ಷಣ ಏನಾದರೂ ಎಚ್ಚರ ತಪ್ಪಿದ್ರೂ ಕೂಡ ಹೆಣ ಉರುಳ್ತಾ ಇದ್ದಿದ್ದು ಯಾರ್ದು? ಪೊಲೀಸರದ್ದು. ಸಾವಿರಾರು ಕಿಡಿಗೇಡಿಗಳು ಅಲ್ಲಿಗೆ ಬಂದು ಕಲ್ಲು ತೂರಾಟವನ್ನು ನಡೆಸಿದ್ರು. ಹಾಗಾದ್ರೆ ಅವರೆಲ್ಲ ಬಂದಿದ್ದು ಎಲ್ಲಿಂದ? ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ವಿಡಿಯೋಗಳು ಲಭ್ಯ ಆಗಿದೆ. ಪೊಲೀಸರ ಹೆಣ ಉರುಳಿಸೋದಕ್ಕೆ ಸಂಚು ನಡೆದಿತ್ತಂತೆ. ಗಲಾಟೆ ನೆಪದಲ್ಲಿ ಆ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮೊನ್ನೆ 2 ದಿನ ನಿಂತ್ಕೊಂಡು ವರದಿಯನ್ನು ಮಾಡ್ತಾ ಇದೆ. ಆ ಸ್ಟೇಷನ್ ಹೇಗಿದೆ ಅಂತಂದ್ರೆ, ಈ ಸುತ್ತಲೂ ಎದುರುಗಡೆ ಒಂದು 4-5 ಗಲ್ಲಿ ಇದೆ, ಮೇನ್ ರೋಡ್ ಇದೆ, ಸ್ಟೇಷನ್ ಅಕ್ಕಪಕ್ಕದಲ್ಲಿ 2 ರೋಡ್ ಇದೆ. ಎಲ್ಲಾ ರೋಡಿಂದನೂ ಬಂದು ಅಷ್ಟು ಜನ ಅಟ್ಯಾಕ್ ಮಾಡಿದ್ದಾರೆ. 1000 ಜನ ಅಟ್ಯಾಕ್ ಮಾಡಿರೋದು. ನಾನು ಡೇ 1 ಇಂದ ಹೇಳ್ತಾ ಇದ್ದೆ, ಏನಾದ್ರೂ KN ರಾಜಣ್ಣವ್ರು ಹೇಳಿದ್ರಲ್ಲ, ಕಾಮನ್ ಸೆನ್ಸ್ ಇಲ್ವೇನ್ರಿ ಪೊಲೀಸರಿಗೆ ಅಂತೇಳಿ. ಅದೇ ಕಾಮನ್ ಸೆನ್ಸ್ ಇದ್ದಿದ್ದಕ್ಕೆ ಇವತ್ತು ಸಣ್ಣ ಪುಟ್ಟ ಗಾಯಗಳಾಗಿದ್ದೆ ವಿನಃ ಹೆಣಗಳು ಉರುಳೋಗ್ಬೇಕಿತ್ತು, ಹೆಣಗಳು ಬೀಳ್ಬೇಕಿತ್ತು, ಸ್ಟೇಷನ್ಗೆ ಬೆಂಕಿ ಹಚ್ಚೋ ಲೆವೆಲ್ಗೂ ಕೂಡ ಹೋಗಿತ್ತು. ನೋಡಿ, ಇಲ್ಲಿ ಬಹಳ ಗಂಭೀರವಾದ ವಿಚಾರ, ಬಹಳ ಗಂಭೀರವಾದಂಥ ವಿಚಾರ. ನೋಡಿ, ಅಷ್ಟು ಜನ ಬರ್ತಾರೆ. ನಾನು ರೋಡಲ್ಲಿ ನೋಡಿದೆ, ನಾನು ಸ್ಟೇಷನ್ ಮುಂದೆ ಫುಲ್ ಕ್ಲೀನ್ ಆಗಿತ್ತು, ಅಕ್ಕಪಕ್ಕದ ರೋಡ್ಗಳಲ್ಲಿ ನಾನು ಓಡಾಡಿದೆ, ಅಲ್ಲೆಲ್ಲ ಕ್ಲೀನ್ ಆಗಿತ್ತು. ಆದ್ರೆ ಇವ್ರಿಗೆ ಕಲ್ಲುಗಳು, ಅಷ್ಟಿಷ್ಟು ದಪ್ಪದ ಕಲ್ಲುಗಳು ಎಲ್ಲಿಂದ ಬರ್ತವೆ ಇವ್ರಿಗೆ ಗೊತ್ತಿಲ್ಲ. ನಿಮಗೆ ಇನ್ನೊಂದು ನೀವು ಗಮನಿಸಿದ್ರ, ಯಾಕಂದ್ರೆ ಒಂದು ಕ್ಷಣದಲ್ಲಿ ಸಾವಿರಾರು ಜನ ಏಕಾಏಕಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅವ್ರ ಕೆನೆ ಕಲ್ಲುಗಳು ಎಲ್ಲಿಂದ ಬಂತು? ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೆರಳೆಣಿಕೆಷ್ಟು ಪೊಲೀಸರು ಪ್ರೀ ಪ್ಲಾನ್. 100% ಇದು ಪ್ರೀ ಪ್ಲಾನ್. ಇಡೀ ಏರಿಯಾದಲ್ಲಿ ಓಡಾಡಿದ್ದೀನಿ, ಆ ತರದ ಕಲ್ಲು ನಮ್ಗೆ ಎಲ್ಲೂ ಕಾಣೋದಕ್ಕೆ ಸಿಗ್ಲಿಲ್ಲ. ನೋಡಿ, ಈ ತರದ ಕಲ್ಲು ಮೈಸೂರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲಿಂದ ಬಂತು ನೋಡಿ, ಎಲ್ಲಿ ಕಲ್ಗಳು ನೋಡಿ, ಕಲ್ಗಳು ಹಾಕೊಳ್ತಿರೋದು ಅವತ್ತು. ಎಲ್ಲಿಂದ ಬಂತು ಈ ಕಲ್ಗಳು? ನಿನ್ನೆ ಶುಕ್ರವಾರ ಪೊಲೀಸರು ಸ್ವಲ್ಪ ಸಮಾಧಾನವಾಗಿದ್ರು. ಇವತ್ತಿಂದ ರಿಯಲ್ ಆಪರೇಷನ್ ಶುರುವಾಗುತ್ತೆ ನೋಡಿ. ಆ ಮೌಲ್ವಿ ಫಸ್ಟ್ ಅರೆಸ್ಟ್ ಆಗ್ಬೇಕು. ಮೌಲ್ವಿ ಫಸ್ಟ್ ಅರೆಸ್ಟ್ ಆಗ್ಬೇಕು. ಆಯ್ತು, ಯಾರೊಬ್ರು ತಪ್ಪು ಮಾಡಿದ್ರೆ ಅಂತಂದ್ರೆ ಸತೀಶ್ ಅಂತೇಳಿ ಅರೆಸ್ಟ್ ಆಗಿದ್ದಾರೆ. 1 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಕಸ್ಟಡಿ ಕೊಟ್ಟಾದ್ಮೇಲೆ ಆತನನ್ನ ವಿಚಾರಣೆಗೊಳಪಡಿಸಿದ್ದಾರೆ. ತಪ್ಪು ಯಾರೇ ಆದ್ರೂ ಕೂಡ ಕಾನೂನಾತ್ಮಕವಾದಂತ ತಪ್ಪು. ಆದ್ರೆ ಇವರಿಗೆ ಕಾನೂನನ್ನ ಕೈಗೆ ಎತ್ಕೊಳ್ಳೋಕೆ ಸೂಚನೆ ಕೊಟ್ಟವ್ರು ಯಾರು? ಇಲ್ಲಿ ಯಾರ್ದೋ ಹೆಸರಿಗೆ ಕಳಂಕ ತರೋದಕ್ಕೆ ಅಲ್ಲ, ಇಲ್ಲಿ ಸರ್ಕಾರದೇ ಕಳಂಕ ಹೋಗಿತ್ತು, ಸರ್ಕಾರದೇ ಮರ್ಯಾದೆ ಹೋಗಿತ್ತು. ಸಿದ್ದರಾಮಯ್ಯವರ ತವರು ಜಿಲ್ಲೆ ಮೈಸೂರು. ತನ್ವೀರ್ ಸೇಠ್ ಅವರು ಸ್ಥಳಿದ್ರು. ನಾನು ಅವತ್ತು 11:30ಗೆ ತನ್ವೀರ್ ಸೇಠ್ ಅವರು ಅಲ್ಲಿ ಈ ತರ ವೈಲೆನ್ಸ್ ಆಗಿದ್ದು ಕಡಿಮೆ ಅಂತ ಅನ್ಸುತ್ತೆ. ಮುಂಚೆ ಆಗ್ತಾ ಇತ್ತು, ಕೊಡಗು ಭಾಗದಲ್ಲಿ ಆಗಿದ್ದಿದೆ, ಮೈಸೂರಲ್ಲಿ ಸಿಟಿ ಒಳಗಡೆ ಮುಂಚೆ ಆಗ್ತಾ ಇತ್ತು. ತುಂಬಾ ವರ್ಷಗಳ ಹಿಂದೆ ಅಲ್ಲಿರೋ ಲೋಕಲ್ ಅವ್ರು ಸರ್, ಮುಂಚೆ ಎಲ್ಲ ಹಿಂದೆ ಎಲ್ಲ ಆಗ್ತಿತ್ತು. ಯೂಶಲಿ ವೈಲೇಷನ್ ಆಗ್ತಾ ಇತ್ತು. ಶಿವಮೊಗ್ಗ, ಈ ಮೈಸೂರು ಭಾಗ, ಕೊಡಗು, ಈ ಜಾಗದಲ್ಲೆಲ್ಲ ಆಗ್ತಾ ಇದ್ರೆ. ಇಂಥ ಒಂದು ಘಟನೆ ಕಳೆದ ಒಂದು 10-15 ವರ್ಷದಲ್ಲಿ ಯಾವತ್ತೂ ಆಗಿರಲಿಲ್ಲ. ಶಿವಮೊಗ್ಗದಲ್ಲಿ ಆಗ್ತಿತ್ತು. ಶಿವಮೊಗ್ಗದಲ್ಲಿ ಒಬ್ಬನ್ನ ಪ್ರಾಣನ ತೆಗೆಯುವಂತಕ್ಕೆಲ್ಲ ಹೋಗ್ಬಿಟ್ಟಿತ್ತಲ್ಲ. ಆದ್ರೆ ಇಲ್ಲಾಗಿದ್ದು ಒಂದು ರಾಜಕಾರಣಿಗಳ ಒಂದು ಫೋಟೋವನ್ನ ಹಾಕ್ತಾರೆ. ಆ ರಾಜಕಾರಣಿಗಳ ಫೋಟೋವನ್ನು ಇಟ್ಕೊಂಡು ಈ ಹಂತಕ್ಕೆ ಹೋದ್ರು ಅಂತಂದ್ರೆ ಅಲ್ಲೇನೋ ಬರ್ದಿದ್ರು ಅಂತೇಳಿ. ಅಫ್ಕೋರ್ಸ್ ಒಪ್ಕೊಳ್ಳೋಣ, ಅವರ ಧರ್ಮದ ವಿಚಾರವಾಗಿ ಎಲ್ಲೂ ಕೂಡ ಬರೀಬಾರ್ದು ಅಂತೇಳಿ ಇವ್ರು ಅಲ್ಲೆಲ್ಲ ಬರ್ಕೊಂಡು ಹಾಕೊಂಡಿರ್ತಾರೆ. ಇವ್ರ ಹಬ್ಬದ ದಿನ ಅವ್ರಿಗೆ ಹೇಳ್ಬೇಕು, ಧರ್ಮಗುರುಗಳಿಗೆ. ಯಾರೊಬ್ರು ಮಾತಾಡ್ತಾ ಇದ್ದು ನಾನು ಕೇಳಿಸ್ಕೊಂಡೆ, ನಾವು ಮೈ ಮೇಲೆ ಹಾಕಿರೋದನ್ನ ನಾವು ಬರೆಯೋದಿಲ್ಲ, ನಾವು ಬಟ್ಟೆ ಮೇಲೆ ಬರೆಯೋದಿಲ್ಲ, ನಮ್ಮ ಭಾಷೆನ ಧರ್ಮದಲ್ಲಿ ಬರೆಯುವಂಥದ್ದು ಪುರಾಣ ಒಂದು ಅವರ ಒಂದು ಧರ್ಮದ ಒಂದು ಸಂದೇಶಗಳಿರ್ತಾವಲ್ಲ, ಅದು ಅವ್ರ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡ್ಲೇಬೇಕಾದ್ರೆ. ಬರ್ದಿದ್ ಬಟ್ಟೆ ಹಾಕೊಳ್ಳೋದಿಲ್ಲ ಅನ್ನೋದು ಕುರಾನಲ್ಲಿ ಅದು ನಿಷಿದ್ಧ. ಇವರು ಈ ಫ್ಲಾಗ್ಗಳ ಮೇಲೆ ಹಾಕಿರ್ತಾರಲ್ಲ, ಮಾನೇಸ್ ಹೋಗಿ ತಿಪ್ಪೆಗುಂಡನೆ ಬಿದ್ದಿರುತ್ತದು, ಅದು ಗೊತ್ತಾಗಲ್ಲ ಅವ್ರಿಗೆ. ಆಯ್ತು, ನೀವು ಹೋರಾಟ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಆದರೆ ಈ ರೀತಿಯಾಗಿ ಕಲ್ಲೆತ್ಕೊಂಡಿರೋದು ನೋಡಿ. ನಿನ್ನೆ ಪರಮೇಶ್ವರವ್ರು ಬರ್ತಾರೆ, ಪರಮೇಶ್ವರವ್ರು ಬರಬೇಕಾದ್ರೆ ಸ್ಟೇಷನ್ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಆ್ಯಕ್ಚುಲಿ ಅದೆಲ್ಲ ನಾವು ಸುದ್ದಿ ಮಾಡಬಾರ್ದು, ಅವ್ರಿಗೆ ಪ್ರೋಟೋಕಾಲ್ ಇದ್ದೇ ಇರುತ್ತೆ, ಪ್ರೋಟೋಕಾಲ್ ಮಾಡಲಿ. ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಪೊಲೀಸರ ಮೇಲೆ ಒತ್ತಡ ಇದೆಯಾ? ಪೊಲೀಸರು ದೊಡ್ಡ ವಿಚಾರ ಅಲ್ಲ ಅಷ್ಟೇ, ಯಾಕಂದ್ರೆ ಅವರು ಚಿಟ್ಕೆ ಹೊಡೆಯಷ್ಟರಲ್ಲಿ ಎತ್ತಾಕೊಂಡ್ಬಿಡ್ತಾರೆ. ಇಲ್ಲಿ ಸಮಸ್ಯೆ ಆಗ್ತಿರೋದು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ರೆ ಅವ್ರಿಗೆ ಒಂದು ಬೌಂಡ್ರಿ ಅಂತ ಹಾಕ್ಬಿಟ್ಟಿದ್ದಾರೆ, ನೀವು ಇದೇ ಬೌಂಡ್ರಿನ ಕೆಲಸ ಮಾಡಬೇಕು ಅಂತೇಳಿ. ಆ ಬೌಂಡ್ರಿ ದಾಟಿ ಹೋಗಕ್ ಆಗ್ತಾ ಇಲ್ಲ ಅವ್ರಿಗೆ. ಆಯ್ತು, ಮರ್ಯಾದೆ ಹೋಗೋದು ಸರ್ಕಾರದ್ದೇ ಅಲ್ಲ, ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಪದೇ ಈ ರೀತಿ ಮರ್ಯಾದೆ ಹೋದ್ರು ಹೋಗ್ಲಿ. ಇವತ್ತು ಈ ಒಂದು ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಆ ಸರ್ಕಾರದ ಮರ್ಯಾದೆ ಹೋದ್ರೆ ಹೋಗ್ಲಿ.
ಪೊಲೀಸರ ಜೀವಕ್ಕೆ ಬೆಲೆನೇ ಇಲ್ವಾ? ಕರೆಕ್ಟ್. ಆ ಖಾಕಿ ಹಾಕಿರೋದಕ್ಕೆ ಆ ಗೌರವ ಇಲ್ವಾ ಕಾಕಿ ಬಟ್ಟೆಗೆ? ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಕಾಕಿ ಹಾಕೊಂಡು ಯಾರಾದ್ರೂ ಬರ್ತಾಯಿದ್ರೆ ನಾವು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಹೊಡಿತಾ ಇದ್ವಿ. ಇವತ್ತು ಪೊಲೀಸ್ ಅಂದರೆ ಭಯ ಹೋಗಿದೆ. ಯಾಕೆ? ಇವತ್ತು ರಕ್ಷಣೆ ಮಾಡೋ ಕೆಲಸ ರಾಜಕಾರಣಿಗಳು ಮಾಡ್ತಿದ್ದಾರೆ. ಇಲ್ಲ ಅಂತ ಒಬ್ಬರು ಬಂದು ಎದೆ ತಟ್ಕೊಂಡು ಹೇಳಿ ಕ್ಯಾಮ್ರಾ ಮುಂದೆ, ನಾನು ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ, ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅಂತೇಳಿ ಕೊಡಲಿ, ಪೊಲೀಸವರಿಗೆ ಫ್ರೀ ಹ್ಯಾಂಡ್ ಕೊಡಲಿ, ರಾತ್ರಿ ನುಗ್ತಾರೆ, ತಕೊಂಬರ್ತಾರೆ. ಸೆಲೆಕ್ಟ್ ಹೊಡೆಯೋದು ದೂರ ಉಳಿತು ನಾಗೇಂದ್ರ ಬಾಬು. ಪೊಲೀಸರೆಲ್ಲೋ ಬರ್ತಾ ಇದ್ದಾರೆ. ಪಡೆದುಕೊಂಡಿದೆ. ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇರುವಂಥ ಪೊಲೀಸರಿಗೆ ಅಚ್ಚರಿ ಅಂಶಗಳು ಹೊರಬೀಳ್ತಾ ಇದೆ. ಇಲ್ಲಿಯವರೆಗೂ 20 ಜನರನ್ನ ಅರೆಸ್ಟ್ ಮಾಡಿರುವಂಥ ಪೊಲೀಸರು ಅವರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಕ್ಷಣ ಏನಾದರೂ ಎಚ್ಚರ ತಪ್ಪಿದ್ರೂ ಕೂಡ ಹೆಣ ಉರುಳ್ತಾ ಇದ್ದಿದ್ದು ಯಾರ್ದು? ಪೊಲೀಸರದ್ದು. ಸಾವಿರಾರು ಕಿಡಿಗೇಡಿಗಳು ಅಲ್ಲಿಗೆ ಬಂದು ಕಲ್ಲು ತೂರಾಟವನ್ನು ನಡೆಸಿದ್ರು. ಹಾಗಾದ್ರೆ ಅವರೆಲ್ಲ ಬಂದಿದ್ದು ಎಲ್ಲಿಂದ? ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕ ವಿಡಿಯೋಗಳು ಲಭ್ಯ ಆಗಿದೆ. ಪೊಲೀಸರ ಹೆಣ ಉರುಳಿಸೋದಕ್ಕೆ ಸಂಚು ನಡೆದಿತ್ತಂತೆ. ಗಲಾಟೆ ನೆಪದಲ್ಲಿ ಆ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮೊನ್ನೆ 2 ದಿನ ನಿಂತ್ಕೊಂಡು ವರದಿಯನ್ನು ಮಾಡ್ತಾ ಇದೆ. ಆ ಸ್ಟೇಷನ್ ಹೇಗಿದೆ ಅಂತಂದ್ರೆ, ಈ ಸುತ್ತಲೂ ಎದುರುಗಡೆ ಒಂದು 4-5 ಗಲ್ಲಿ ಇದೆ, ಮೇನ್ ರೋಡ್ ಇದೆ, ಸ್ಟೇಷನ್ ಅಕ್ಕಪಕ್ಕದಲ್ಲಿ 2 ರೋಡ್ ಇದೆ. ಎಲ್ಲಾ ರೋಡಿಂದನೂ ಬಂದು ಅಷ್ಟು ಜನ ಅಟ್ಯಾಕ್ ಮಾಡಿದ್ದಾರೆ. 1000 ಜನ ಅಟ್ಯಾಕ್ ಮಾಡಿರೋದು. ನಾನು ಡೇ 1 ಹೇಳ್ತಾ ಇದ್ದೆ, ಏನಾದರೂ KN ರಾಜಣ್ಣವ್ರು ಹೇಳಿದ್ರಲ್ಲ, ಕಾಮನ್ ಸೆನ್ಸ್ ಇಲ್ವೇನ್ರಿ ಪೊಲೀಸರಿಗೆ ಅಂತೇಳಿ. ಅದೇ ಕಾಮನ್ ಸೆನ್ಸ್ ಇದ್ದಿದ್ದಕ್ಕೆ ಇವತ್ತು ಸಣ್ಣ ಪುಟ್ಟ ಗಾಯಗಳಾಗಿದ್ದೆ ವಿನಃ ಹೆಣಗಳು ಉರುಳೋಗ್ಬೇಕಿತ್ತು, ಹೆಣಗಳು ಬೀಳ್ಬೇಕಿತ್ತು, ಸ್ಟೇಷನ್ಗೆ ಬೆಂಕಿ ಹಚ್ಚೋ ಲೆವೆಲ್ಗೂ ಕೂಡ ಹೋಗಿತ್ತು. ನೋಡಿ, ಇಲ್ಲಿ ಬಹಳ ಗಂಭೀರವಾದ ವಿಚಾರ, ಬಹಳ ಗಂಭೀರವಾದಂಥ ವಿಚಾರ. ನೋಡಿ, ಅಷ್ಟು ಜನ ಬರ್ತಾರೆ. ನಾನು ರೋಡಲ್ಲಿ ನೋಡಿದೆ, ನಾನು ಸ್ಟೇಷನ್ ಮುಂದೆ ಫುಲ್ ಕ್ಲೀನ್ ಆಗಿತ್ತು, ಅಕ್ಕಪಕ್ಕದ ರೋಡ್ಗಳಲ್ಲಿ ನಾನು ಓಡಾಡಿದೆ, ಅಲ್ಲೆಲ್ಲ ಕ್ಲೀನ್ ಆಗಿತ್ತು. ಆದ್ರೆ ಇವ್ರಿಗೆ ಕಲ್ಲುಗಳು, ಅಷ್ಟಿಷ್ಟು ದಪ್ಪದ ಕಲ್ಲುಗಳು ಎಲ್ಲಿಂದ ಬರ್ತವೆ ಇವ್ರಿಗೆ ಗೊತ್ತಿಲ್ಲ. ನಿಮಗೆ ಇನ್ನೊಂದು ನೀವು ಗಮನಿಸಿದ್ರ, ಯಾಕಂದ್ರೆ ಒಂದು ಕ್ಷಣದಲ್ಲಿ ಸಾವಿರಾರು ಜನ ಏಕಾಏಕಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅವ್ರ ಕೆನೆ ಕಲ್ಲುಗಳು ಎಲ್ಲಿಂದ ಬಂತು? ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೆರಳೆಣಿಕೆಷ್ಟು ಪೊಲೀಸರು ಪ್ರೀ ಪ್ಲಾನ್. 100% ಇದು ಪ್ರೀ ಪ್ಲಾನ್. ಇಡೀ ಏರಿಯಾದಲ್ಲಿ ಓಡಾಡಿದ್ದೀನಿ, ಆ ತರದ ಕಲ್ಲು ನಮ್ಗೆ ಎಲ್ಲೂ ಕಾಣೋದಕ್ಕೆ ಸಿಗ್ಲಿಲ್ಲ. ನೋಡಿ, ಈ ತರದ ಕಲ್ಲು ಮೈಸೂರಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲಿಂದ ಬಂತು ನೋಡಿ, ಎಲ್ಲಿ ಕಲ್ಗಳು ನೋಡಿ, ಕಲ್ಗಳು ಹಾಕೊಳ್ತಿರೋದು ಅವತ್ತು. ಎಲ್ಲಿಂದ ಬಂತು ಈ ಕಲ್ಗಳು? ನಿನ್ನೆ ಶುಕ್ರವಾರ ಪೊಲೀಸರು ಸ್ವಲ್ಪ ಸಮಾಧಾನವಾಗಿದ್ರು. ಇವತ್ತಿಂದ ರಿಯಲ್ ಆಪರೇಷನ್ ಶುರುವಾಗುತ್ತೆ ನೋಡಿ. ಆ ಮೌಲ್ವಿ ಫಸ್ಟ್ ಅರೆಸ್ಟ್ ಆಗ್ಬೇಕು. ಮೌಲ್ವಿ ಫಸ್ಟ್ ಅರೆಸ್ಟ್ ಆಗ್ಬೇಕು. ಆಯ್ತು, ಯಾರೊಬ್ರು ತಪ್ಪು ಮಾಡಿದ್ರೆ ಅಂತಂದ್ರೆ ಸತೀಶ್ ಅಂತೇಳಿ ಅರೆಸ್ಟ್ ಆಗಿದ್ದಾರೆ. 1 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಕಸ್ಟಡಿ ಕೊಟ್ಟಾದ್ಮೇಲೆ ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ತಪ್ಪು ಯಾರೇ ಆದ್ರೂ ಕೂಡ ಕಾನೂನಾತ್ಮಕವಾದಂಥ ತಪ್ಪು. ಆದ್ರೆ ಇವರಿಗೆ ಕಾನೂನನ್ನ ಕೈಗೆ ಎತ್ಕೊಳ್ಳೋಕೆ ಸೂಚನೆ ಕೊಟ್ಟವ್ರು ಯಾರು? ಇಲ್ಲಿ ಯಾರ್ದೋ ಹೆಸರಿಗೆ ಕಳಂಕ ತರೋದಕ್ಕೆ ಅಲ್ಲ, ಇಲ್ಲಿ ಸರ್ಕಾರದೇ ಕಳಂಕ ಹೋಗಿತ್ತು, ಸರ್ಕಾರದೇ ಮರ್ಯಾದೆ ಹೋಗಿತ್ತು. ಸಿದ್ದರಾಮಯ್ಯವರ ತವರು ಜಿಲ್ಲೆ ಮೈಸೂರು. ತನ್ವೀರ್ ಸೇಠ್ ಅವರು ಸ್ಥಳೀಯರು. ನಾನು ಅವತ್ತು 11:30ಗೆ ತನ್ವೀರ್ ಸೇಠ್ ಅವರು ಅಲ್ಲಿ ಈ ತರ ವೈಲೆನ್ಸ್ ಆಗಿದ್ದು ಕಡಿಮೆ ಅಂತ ಅನ್ಸುತ್ತೆ. ಮುಂಚೆ ಆಗ್ತಾ ಇತ್ತು, ಕೊಡಗು ಭಾಗದಲ್ಲಿ ಆಗಿದ್ದಿದೆ, ಮೈಸೂರಲ್ಲಿ ಸಿಟಿ ಒಳಗಡೆ ಮುಂಚೆ ಆಗ್ತಾ ಇತ್ತು. ತುಂಬಾ ವರ್ಷಗಳ ಹಿಂದೆ ಅಲ್ಲಿರೋ ಲೋಕಲ್ ಅವ್ರು ಸರ್, ಮುಂಚೆ ಎಲ್ಲ ಹಿಂದೆ ಎಲ್ಲ ಆಗ್ತಿತ್ತು. ಯೂಶಲಿ ವೈಲೇಷನ್ ಆಗ್ತಾ ಇತ್ತು. ಶಿವಮೊಗ್ಗ, ಈ ಮೈಸೂರು ಭಾಗ, ಕೊಡಗು, ಈ ಜಾಗದಲ್ಲೆಲ್ಲ ಆಗ್ತಾ ಇದ್ರೆ ಇಂಥ ಒಂದು ಘಟನೆ ಕಳೆದ ಒಂದು 10-15 ವರ್ಷದಲ್ಲಿ ಯಾವತ್ತೂ ಆಗಿರಲಿಲ್ಲ. ಶಿವಮೊಗ್ಗದಲ್ಲಿ ಆಗ್ತಿತ್ತು. ಶಿವಮೊಗ್ಗದಲ್ಲಿ ಒಬ್ಬನ್ನ ಪ್ರಾಣನ ತೆಗೆಯುವಂತಕ್ಕೆಲ್ಲ ಹೋಗ್ಬಿಟ್ಟಿತ್ತಲ್ಲ. ಆದ್ರೆ ಇಲ್ಲಾಗಿದ್ದು ಒಂದು ರಾಜಕಾರಣಿಗಳ ಒಂದು ಫೋಟೋವನ್ನ ಹಾಕ್ತಾರೆ. ಆ ರಾಜಕಾರಣಿಗಳ ಫೋಟೋವನ್ನ ಇಟ್ಕೊಂಡು ಈ ಹಂತಕ್ಕೆ ಹೋದ್ರು ಅಂತಂದ್ರೆ ಅಲ್ಲೇನೋ ಬರ್ದಿದ್ರು ಅಂತೇಳಿ. ಅಫ್ಕೋರ್ಸ್ ಒಪ್ಕೊಳ್ಳೋಣ, ಅವರ ಧರ್ಮದ ವಿಚಾರವಾಗಿ ಎಲ್ಲೂ ಕೂಡ ಬರೀಬಾರ್ದು ಅಂತೇಳಿ ಇವ್ರು ಅಲ್ಲೆಲ್ಲ ಬರ್ಕೊಂಡು ಹಾಕೊಂಡಿರ್ತಾರೆ. ಇವ್ರ ಹಬ್ಬದ ದಿನ ಅವ್ರಿಗೆ ಹೇಳ್ಬೇಕು, ಧರ್ಮಗುರುಗಳಿಗೆ. ಯಾರೊಬ್ರು ಮಾತಾಡ್ತಾ ಇದ್ದು ನಾನು ಕೇಳಿಸ್ಕೊಂಡೆ, ನಾವು ಮೈ ಮೇಲೆ ಹಾಕಿರೋದನ್ನ ನಾವು ಬರೆಯೋದಿಲ್ಲ, ನಾವು ಬಟ್ಟೆ ಮೇಲೆ ಬರೆಯೋದಿಲ್ಲ, ನಮ್ಮ ಭಾಷೆನ ಅದು ಧರ್ಮದಲ್ಲಿ ಬರೆಯುವಂಥದ್ದು ಪುರಾಣ ಒಂದು ಅವರ ಒಂದು ಧರ್ಮದ ಒಂದು ಸಂದೇಶಗಳಿರ್ತಾವಲ್ಲ, ಅದು ಅವ್ರ ಪ್ರಶ್ನೆ ಕೇಳ್ತೀನಿ, ಅವ್ರು ಉತ್ತರ ಕೊಡ್ಲೇಬೇಕಾದ್ರೆ. ಬರ್ದಿದ್ ಬಟ್ಟೆ ಹಾಕೊಳ್ಳೋದಿಲ್ಲ ಅನ್ನೋದು ಕುರಾನಲ್ಲಿ ಅದು ನಿಷಿದ್ಧ. ಇವರು ಈ ಫ್ಲಾಗ್ಗಳ ಮೇಲೆ ಹಾಕಿರ್ತಾರಲ್ಲ, ಮಾನೇಸ್ ಹೋಗಿ ತಿಪ್ಪೆಗುಂಡನೆ ಬಿದ್ದಿರುತ್ತದು, ಅದು ಗೊತ್ತಾಗಲ್ಲ ಅವ್ರಿಗೆ. ಆಯ್ತು, ನೀವು ಹೋರಾಟ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಆದರೆ ಈ ರೀತಿಯಾಗಿ ಕಲ್ಲೆತ್ಕೊಂಡಿರೋದು ನೋಡಿ. ನಿನ್ನೆ ಪರಮೇಶ್ವರವ್ರು ಬರ್ತಾರೆ, ಪರಮೇಶ್ವರವ್ರು ಬರಬೇಕಾದ್ರೆ ಸ್ಟೇಷನ್ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಆ್ಯಕ್ಚುಲಿ ಅದೆಲ್ಲ ನಾವು ಸುದ್ದಿ ಮಾಡಬಾರ್ದು, ಅವ್ರಿಗೆ ಪ್ರೋಟೋಕಾಲ್ ಇದ್ದೇ ಇರುತ್ತೆ, ಪ್ರೋಟೋಕಾಲ್ ಮಾಡಲಿ.
ಯಾರು ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ ಪೊಲೀಸರು? ಪೊಲೀಸರ ಮೇಲೆ ಒತ್ತಡ ಇದೆಯಾ? ಪೊಲೀಸರು ದೊಡ್ಡ ವಿಚಾರ ಅಲ್ಲ ಅಷ್ಟಪ್ಪ, ಯಾಕಂದ್ರೆ ಅವರು ಚಿಟ್ಕೆ ಹೊಡೆಯಷ್ಟರಲ್ಲಿ ಎತ್ತಾಕೊಂಡ್ಬಿಡ್ತಾರೆ. ಇಲ್ಲಿ ಸಮಸ್ಯೆ ಆಗ್ತಿರೋದು ಅದು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ರೆ ಕಷ್ಟ ಅವ್ರಿಗೆ ಒಂದು ಬೌಂಡ್ರಿ ಅಂತ ಹಾಕ್ಬಿಟ್ಟಿದ್ದಾರೆ, ನೀವು ಇದೇ ಬೌಂಡ್ರಿನ ಕೆಲಸ ಮಾಡಬೇಕು ಅಂತೇಳಿ. ಆ ಬೌಂಡ್ರಿ ದಾಟಿ ಹೋಗಕ್ ಆಗ್ತಾ ಇಲ್ಲ ಅವ್ರಿಗೆ. ಆಯ್ತು, ಮರ್ಯಾದೆ ಹೋಗೋದು ಸರ್ಕಾರದ್ದೇ ಅಲ್ಲ, ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಪದೇ ಈ ರೀತಿ ಇವ್ರ ಮರ್ಯಾದೆ ಹೋದ್ರು ಹೋಗ್ಲಿ, ಇವತ್ತು ಈ ಒಂದು ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಆ ಸರ್ಕಾರದ ಮರ್ಯಾದೆ ಹೋದ್ರೆ ಹೋಗ್ಲಿ, ಪೊಲೀಸರ ಜೀವಕ್ಕೆ ಬೆಲೆನೇ ಇಲ್ವಾ? ಕರೆಕ್ಟ್. ಆ ಕಾಕಿ ಹಾಕಿರೋದಕ್ಕೆ ಗೌರವ ಇಲ್ವಾ? ಕಾಕಿ ಬಟ್ಟೆಗೆ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಕಾಕಿ ಹಾಕೊಂಡು ಯಾರಾದ್ರೂ ಬರ್ತಿದ್ರೆ ನಾವು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಹೊಡಿತಾ ಇದ್ವಿ. ಇವತ್ತು ಪೊಲೀಸ್ ಅಂದ್ರೆ ಭಯ ಹೋಗಿದೆ. ಯಾಕೆ? ಇವತ್ತು ರಕ್ಷಣೆ ಮಾಡೋ ಕೆಲಸ ರಾಜಕಾರಣಿಗಳು ಮಾಡ್ತಿದ್ದಾರೆ, ಇಲ್ಲ ಅಂತ ಒಬ್ರು ಬಂದು ಎದೆ ತಟ್ಕೊಂಡು ಹೇಳಿ ಕ್ಯಾಮ್ರಾ ಮುಂದೆ, ನಾನು ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ, ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅಂತೇಳಿ ಕೊಡ್ಲಿ, ಪೊಲೀಸವರಿಗೆ ಫ್ರೀ ಹ್ಯಾಂಡ್ ಕೊಡ್ಲಿ, ರಾತ್ರಿ ನುಗ್ತಾರೆ, ತಕೊಂಬರ್ತಾರೆ. ಸೆಲೆಕ್ಟ್ ಹೊಡಿಯೋದು ದೂರ ಉಳಿತು ನಾಗೇಂದ್ರ ಬಾಬು. ಪೊಲೀಸರೆಲ್ಲೆಲ್ಲೋ ಬರ್ತಾ ಇದ್ರೆ ಓಡ್ ಹೋಗ್ತಿದ್ವಿ, ಪೊಲೀಸರು ಬಂದ್ರು